ರಾಜ್ಯದಲ್ಲಿ ಈಗ ಅದರಲ್ಲೂ ಈ ಹಳೆ ಮೈಸೂರು ಭಾಗದಲ್ಲಿ ಈ ಹೇಮಾವತಿ ಕದನ ಬಹಳ ಜೋರಾಗಿ ಈಗ ಶುರುವಾಗುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ. ವಿಚಾರ ಅಂತ ಅಂದ್ರೆ ಹೇಮಾವತಿ ನೀರನ್ನ ರಾಮನಗರಕ್ಕೆ ಅಂತ ಅಂದ್ರೆ ಈಗಿನ ಬೆಂಗಳೂರು ದಕ್ಷಿಣಕ್ಕೆ ತಿರುಗಿಸುವಂತ ವಿಚಾರ ಏನಿದೆ, ಹೇಮಾವತಿ ಕೆನಲ್ ಅನ್ನ ನಿರ್ಮಿಸುವಂತ ವಿಚಾರ, ಇದು ತುಮಕೂರಿನ ಜನರಿಗೆ ಬಹಳ ಸಿಟ್ಟನ್ನ ತರಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರುಗಳೇ ಸರ್ಕಾರದ ಈ ನಿರ್ಧಾರದ ವಿರುದ್ಧವಾಗಿ ಈಗ ತೊಡೆ ತಟ್ಟೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಆಮೇಲೆ ಹೋರಾಟ ಮಾಡಿದಂತ ಕೆಲ ಸ್ವಾಮೀಜಿಗಳ ವಿರುದ್ಧವಾಗಿನೂ ಕೂಡ FIR ದಾಖಲಿಸಿರುವಂತದ್ದು ಇದು ಯಾವ ರೀತಿಯಾದಂತಹ ಸರ್ಕಾರ ಅಂತೇಳಿ ಜನ ಪ್ರಶ್ನೆ ಮಾಡುವಂತ ರೀತಿಯಾಗಿದೆ. ಆಕ್ರೋಶಿತರು ಇದನ್ನ ಸಿಟ್ಟಿಗೆದ್ದು ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ. ಡೆಡ್ ಲೈನ್ ಕೊಡೋಷ್ಟು ಮಟ್ಟಿಗೂ ಕೂಡ ಮುಂದಕ್ಕೆ ಹೋಗ್ತಾ ಇದೆ. ಕೇವಲ ಬಿಜೆಪಿಯ ಕೆಲ ಶಾಸಕರು ಇದಕ್ಕೆ ವಿರೋಧ ಮತ್ತೊಂದು ಆಗಿದ್ರೆ ಏನು ಸಮಸ್ಯೆ ಆಗ್ತಾ ಇಲ್ವೋ ಏನೋ, ಕಾಂಗ್ರೆಸ್ನ ನಾಯಕರುಗಳೇ ಇದರಿಂದಾಗಿ ತಮ್ಮ ಭಾಗಕ್ಕೆ ಏನು ಹೊಡೆತ ಆಗುತ್ತೆ, ಜನ ನಮ್ಮ ವಿರುದ್ಧವಾಗಿ ಹೇಗೆ ತಿರುಗಿ ಬೀಳಬಹುದು ಅನ್ನುವಂತ ರೀತಿಯ ಅಂತ ಕೆಲ ಅಂದಾಜು ಸಿಕ್ಕಂಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ವಿಚಾರವಾಗಿ ಏನ್ ಆಗ್ತಾ ಇದೆ, ಬನ್ನಿ ರಿಪೋರ್ಟ್ ನೋಡ್ಕೊಂಡ್ ಬರೋಣ. ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಒಂದ್ ನಿಮಿಷ ಅವನ ಪಾದಕ್ಕೆ ಕೋಟಿ ನಮಸ್ಕಾರ ಮಾಡ್ತೀನಿ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿದ್ದವರ ವಿರುದ್ಧ FIR. ಉಗ್ರ ಹೋಗೋದು ಕೊಡ್ಲಿ ಯಾಕೆ ತಗೊಂತೀರಾ? ಇಬ್ಬರು ಸ್ವಾಮೀಜಿ, ಮೂವರು ಶಾಸಕರ ಮೇಲೆ ಕೇಸ್. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲೇಷನ್ ಮಾಡ್ತೀನಿ. ಪಾಪ ಮೊದಲ ಕೆಲಸ ಮಾಡ್ಲಿ. ಆಕ್ರೋಶದ ಕಟ್ಟೆ ಒಡೆದಿತ್ತು. ಸರ್ಕಾರದ ವಿರುದ್ಧ ತುಮಕೂರಿನ ರೈತರು ರೊಚ್ಚಿಗೆದ್ದಿದ್ರು. ರೈತರಿಗೆ ಶಾಸಕರು, ಸ್ವಾಮೀಜಿಗಳು ಸಾಥ್ ನೀಡಿದ್ರು. ನಿನ್ನೆ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಹೀಗೆ ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹೋರಾಟಗಾರರ ಮೇಲೆ ಸರ್ಕಾರ FIR ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ 11 FIR ದಾಖಲಿಸಿದೆ. ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕರಿಗೆ ತೊಂದರೆ, ಸರ್ಕಾರಿ ವಾಹನಗಳಿಗೆ ಹಾನಿ, ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಮಾಡಿದ ಆರೋಪದಡಿ FIR ದಾಖಲಾಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಗೌಡ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. ಹಾಗೆಯೇ ಬಿಜೆಪಿ ಮುಖಂಡರಾದ ದಿಲೀಪ್ ಕುಮಾರ್, ಹೆಬ್ಬಾಕ ರವಿ ಸೇರಿದಂತೆ ಇಬ್ಬರು ಸ್ವಾಮೀಜಿಗಳ ವಿರುದ್ಧ ಪೊಲೀಸರು FIR ದಾಖಲಿಸಿದ್ದಾರೆ. ಆದ್ರೆ ಯಾವ ಸ್ವಾಮೀಜಿ ಅಂತ ಉಲ್ಲೇಖಿಸಿಲ್ಲ. ನೂರಾರು ಜನರ ವಿರುದ್ಧ ಒಟ್ಟು 11 FIR ದಾಖಲಿಸಿದ್ದು, ಇದರಲ್ಲಿ 10 ಸುಮೋಟೋ ಕೇಸ್ ಆಗಿದೆ. ಒಂದು ಕೇಸ್ ಮಾತ್ರ ಕಾಂಟ್ರಾಕ್ಟರ್ ನೀಡಿದ ದೂರಿನ ಮೇಲೆ ಕೇಸ್ ಆಗಿದೆ. ಇನ್ನು 3 ರಿಂದ 4 ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಏನೇ FIR ಹಾಕಿದ್ರೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಬಿಜೆಪಿ ಮುಖಂಡರು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಜನಗಳಿಗೆ, ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್ಪ್ರೆಸ್ ಕೆನಲ್ನ ಮಾಡೋಕ್ಕೆ ಮುಂದುವರೆದಿದೆ. ಹೋರಾಟ ಮಾಡಿದವರಿಗೆ FIR ಹಾಕೋದು ಸಹಜ, ಇದೇನು ಯಾವುದು ಲೆಕ್ಕಕ್ಕೆ ಬರಲ್ಲ. ಸ್ವಾಮೀಜಿಗಳು ಮೇಲೂ ಹೋರಾಟ ಮಾಡಿರೋದಕ್ಕೆ FIR ಹಾಕೋಕ್ಕೆ ಹುನ್ನಾರ ನಡೀತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಹುನ್ನಾರ ನಡೀತಾ ಇದೆ. ಹಿಂದುತ್ವದ ಮೇಲೆ ಇದನ್ನು ಅವ್ರೇನು ಪ್ರಯತ್ನ ಮಾಡ್ತಾ ಇದ್ದಾರೆ, ಸ್ವಾಮೀಜಿಗಳ ಮೇಲೆ FIR ಆದ್ಯ ಆದರೆ ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ಇನ್ನು ಗುಬ್ಬಿ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್, ಈ ಯೋಜನೆಗೆ ನನ್ನ ವಿರೋಧವೂ ಇದೆ. ಜನರ ಅಭಿಪ್ರಾಯ ಏನಿದೆಯೋ ಅದೇ ನನ್ನ ಅಭಿಪ್ರಾಯ ಎಂದಿದ್ದಾರೆ. ಕುಣಿಗಲ್ ಕಾಂಗ್ರೆಸ್ ಶಾಸಕ ಕೂಡ ಮಾಗಡಿಗೆ ನೀರು ಹೋಗಲ್ಲ, ಕುಣಿಗಲ್ಗೆ ಮಾತ್ರ ಸೀಮಿತ ಅಂತ ಹೇಳಿದ್ದಾರೆ. ಈಸಿಯಾಗಿ ಹೋಗುತ್ತೆ ಇದೆಲ್ಲ. ಉಗ್ರ ಹೋಗೋದು ಕೊಡ್ಲಿ ಯಾಕೆ ತಗೊಂತೀರಾ? ಈಸಿಯಾಗಿ ಈಗ ಗೊರೂರಿಂದ ನೀರು ಬರುತ್ತೆ ಇಲ್ಲಿಂದ ತಕನ ಅಂತಂದ್ರೆ ಇಲ್ಲಿಂದ 10 ಕಿಲೋಮೀಟರ್ ಮುಂದೆ ಚಾನಲ್ ತಗೊಂಡೋಗಕ್ಕಾಗಲ್ವಾ? ಈಸಿಯಾಗಿ ತಗೊಂಡೋಗ್ಬೋದು. ಅದ್ಯಾಕೆ ಈ ಪ್ರಯತ್ನ, ವ್ಯರ್ಥ ಪ್ರಯತ್ನ ಮಾಡ್ತಾವ್ರೋ ಗೊತ್ತಿಲ್ಲ. ಇದನ್ನ ನಾನು ಪ್ರಾರಂಭದಿಂದಲೂ ಕೂಡ ಇದನ್ನ ಈ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಏನಕ್ಕೂ ಗೊತ್ತಿಲ್ಲ, ಹಠ ಮಾಡ್ದಂಗೆ ಇದನ್ನ ಇದೇ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಫೈನಲ್ ಆಗಿ ಮಾತಾಡ್ತೀನಿ. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಮಾಗಡಿಗೂ ಹೋಗೋದಿಲ್ಲ, ರಾಮನಗರಕ್ಕೂ ಹೋಗೋದಿಲ್ಲ. ಏನಿದು ಲಿಂಕ್ ಕೆನಾಲ್ ಬಂದಿರೋಂಥ ನೀರು ಕುಣಿಗಲ್ಗೆ ಮಾತ್ರ ಸೀಮಿತ ಅನ್ನೋದನ್ನ ಈ ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ವಾಗ್ದಾನವನ್ನ ಕೊಡ್ತಾ ಇದ್ದೇನೆ. ತಿಪ್ಪಗೊಂಡನಹಳ್ಳಿ ಮಂಚನ ಬೆಲೆಯಿಂದ ಹೊಸ ಲೈನ್ ಹಾಕೊಳ್ಳಪ್ಪ, ತುಮಕೂರು ಜನರಿಗೆ ತೊಂದರೆ ಕೊಡಬೇಡಪ್ಪ, DKಗೆ ಕುಟುಕಿದ ಸೋಮಣ್ಣ. DK ಶಿವಕುಮಾರ್ಗೆ ಕೋಟಿ ನಮಸ್ಕಾರ. ಯಾಕೆ ಗಂಟು ಬಿದ್ದಿದ್ದಾರೋ ಗೊತ್ತಿಲ್ಲ. ತುಮಕೂರು ಜನರಿಗೆ ತೊಂದರೆ ಕೊಡಬೇಡಿ ಅಂತ ಮನವಿ ಮಾಡ್ತಾಲೆ ವಿ ಸೋಮಣ್ಣ ಕುಟುಕಿದ್ದಾರೆ.
ತಿಪ್ಪಗೊಂಡನಹಳ್ಳಿ ಮಂಚನಬೆಲೆಯಿಂದ ಹೊಸ ಲೈನ್ ಹಾಕು, ಕನಕಪುರಕ್ಕೂ ನೀರ್ ಬಿಟ್ಕೊಳ್ಳಿ, ದೊಡ್ಡ ಬೋರ್ಡ್ ಹಾಕಿಸ್ಕೊಳ್ಳಿ, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ ಅಂತ ಕಾಲೆಳೆದಿದ್ದಾರೆ. ಒಂದ್ ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇರೆ, ವಿಶ್ವಾಸನೇ ಬೇರೆ, ಆತ್ಮೀಯತೆ ಬೇರೆ. ಯಾತಕ್ಕಿದ್ದಾರ ಅವನು ಗಂಟು ಬಿದ್ದುಬಿಟ್ಟಿದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವ್ದೋ ಊರ್ನಲ್ಲಿ ಬಂದು ಅಲ್ಲಿ ಓಟ್ ಹಾಕೋರು, ನಿಮ್ಮ ಮನೆ ಕಾರಣ ನನಗೋಸ್ಕರ ಆದ್ರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ ಇರೋದು 1200 ಕ್ಯೂಸೆಕ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಣ್ಣ ತಮ್ಮದಿರಿಗೆ ಏನೇನು ಕೊಟ್ಬಿಟ್ಟವ್ರು ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ನಾನು ಹೇಳಿದ್ದು ಇಷ್ಟೇ ಇವ್ರಿಗೆ, ಮಂಚನ ಮೇಲೆ ಇದೆ, ತಿಪ್ಕೊಂಡಳ್ಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದೆ, ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ ಜನಕ್ಕೆ ತೊಂದರೆ ಕೊಡ್ಬೇಡ್ರಪ್ಪ. ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ, ನೀವು ಒಂದು ಮಾಡಿ ನಿಮ್ಮ ಹೆಸರು ತಗೊಳ್ಳಿ, ಮಂಚನ ಬೆಲೆಗೆ ಬೇಕಾದ್ರೆ ತಗೊಂಡೋಗಿ. ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಇಲ್ಲ ಕೃಷ್ಣದಿಂದ ತಗೋತಿರೋ, ಆಲ್ಮಟ್ಟಿಯಿಂದ ತಗೋತಿರೋ, ನೀವು ಬಿಟ್ಟಿದ್ದು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದು ಹೇಮಾವತಿ ಕೆನಾಲ್ ಕಾಮಗಾರಿ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಗಡುವು ಕೊಟ್ಟಿದ್ರು. ಇದಕ್ಕೆ ದೊಡ್ಡವರ ಮಾರ್ಗದರ್ಶನ ಕೇಳೋಣ ಅಂತ ಪರೋಕ್ಷವಾಗಿ ಡಿಸಿಎಂ ಡಿಕೆ ತಿವಿದಿದ್ರು. ಇದೀಗ ಇದಕ್ಕೆ ಕೌಂಟರ್ ಕೊಟ್ಟ ವಿ ಸೋಮಣ್ಣ, ನಿನ್ನ ಪಾದಕ್ಕೆ ಕೋಟಿ ನಮಸ್ಕಾರ, ನೀನ್ ಯಾಕೆ ಹಿಂಗಾದ್ಯೋ ಅಂತ ಗೊತ್ತಿಲ್ಲ ಅಂದಿದ್ದಾರೆ. ಆಯ್ತು, ಏನ್ ಮಾಡ್ತೀರಿ? ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಒಂದ್ ನಿಮಿಷ ಅವನ ಪಾದಕ್ಕೆ 100 ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇರೆ, ವಿಶ್ವಾಸನೇ ಬೇರೆ, ಆತ್ಮೀಯತೆ ಬೇರೆ. ದಬ್ಬಾಳಿಕೆ ಮಾಡಿದ್ರೆ ನಾನೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಶಾಸಕ HC ಬಾಲಕೃಷ್ಣ, ನಾಳೆನೇ ಆ ಕೆಲಸ ಮಾಡ್ಲಿ ಅಂದ್ರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇದೇ ರೀತಿ ನನ್ಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಈ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಹೆಣದ ಮೇಲೆ ತೊಗೊಂಡೋಗ್ಬೇಕು ಅಂತ ಇವತ್ತು ಹೇಳ್ತೀನಿ. ಪೊಲೀಸರು ಈ ಥರ ಏನಾದ್ರು ಒತ್ತಡ ಹಾಕಿದ್ರೆ, ನಾನು ಅಲ್ಲೇ ಹೇಳಿದೆ ಬಂದಾಗ, ಪೆಟ್ರೋಲ್ ಹಿಡ್ಕೊಂಡು ತೋರಿಸ್ತೀವಿ ಅವ್ರಿಗೆ. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲಿಯೇಷನ್ ಮಾಡ್ತೀನಿ, ನನ್ನ ಜೊತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, SP ನೂ ಸಸ್ಪೆಂಡ್ ಆಗಬೇಕು. ಪಾಪ ಮೊದಲ ಕೆಲಸ ಮಾಡ್ಲಿ ಬಾಬಾ, ಬಾರಿ ಅವರು ಆಗ ಅದೊಂದು ಮಾಡಿದ್ರೆ ಬಹುಶಃ ಎಲ್ರಿಗೂ ಮುಕ್ತಿ ಸಿಗ್ತದೆ. ಅವ್ರು ನಾಳೆನೇ ಆ ಕೆಲಸ ಮಾಡೋದು ಒಳ್ಳೇದು. ಒಬ್ರು ಎಲ್ಲೋ ಬಂದು ಒಂಥರ ಮಾತಾಡ್ತಾರೆ, ಅಲ್ಲೆಲ್ಲೋ ಜನಗಳ ಮುಂದೆ ಒಪ್ಸಕ್ ಒಂಥರ ಮಾತಾಡ್ತಾರೆ, ಇವೆಲ್ಲ ಮಾಡೋದು ಬಿಟ್ಬಿಡ್ಲಿ. ಸುರೇಶ್ ಗೌಡ್ರು ಬೆಂಗಳೂರು ಓಡಾಡಲ್ವಾ? ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನಾಳೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂದಿದ್ದಾರೆ. ನಾಳೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ, ಆಮೇಲೆ ನಾಳೆ ಮಾತಾಡ್ತೀನಿ. ನಾಳೆ ಮಾತಾಡ್ತೀನಿ. ಸದ್ಯ ಹೇಮಾವತಿ ಜಲ ಹೋರಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ರಾಜಕೀಯ ಜಟಾಪಟಿ ಜೋರಾಗಿದೆ. ದೂರು ದಾಖಲಾಗಿರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೊಸ ಯುದ್ಧಕ್ಕೆ ನಾಂದಿ ಹಾಡಿದೆ. ಜಗದೀಶ್, TV9 ತುಮಕೂರು.